ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಸೊ ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ. ಕೆಲವರೆಲ್ಲ ಲಕ್ಷ್ಮೀ ಕೂರಿಸ್ತಾರೆ ದೀಪಾವಳಿ ಹಬ್ಬಕ್ಕೆ. ಸೊ ಸಿಂಪಲ್ಲಾಗಿ ದೀಪದ ಕಂಬಕ್ಕೆ ಹೇಗೆ ಅಲಂಕಾರ ಮಾಡೋದು, ತಟ್ಟು ವಿತ್ ಬ್ಲೌಸ್ ಪೀಸ್ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ಗೆ ನಾವು ಇಲ್ಲಿ ದೀಪನ ಇಟ್ಕೊಳ್ಳೋಣ. ದೀಪಕ್ಕೆ ಒಂದು ಪೆನ್ಸಿಲ್ ಆರ್ ಚಿಕ್ಕದಾಗಿರೋ ಕಡ್ಡಿ ಯಾವುದಾದ್ರೂ ಸರಿ, ನಮಗೆ ಯಾವ್ದು ಸಿಗುತ್ತೆ ಅದನ್ನು ಇಟ್ಕೊಂಡು ಈ ಥರ ಸೆಂಟರ್ ಅನ್ನೋದಕ್ಕಿಂತ ಸ್ವಲ್ಪ ಮೇಲ್ಗಡೆ ದಾರದಲ್ಲಿ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳೋಣ. ಸೊ ಸ್ವಲ್ಪ ಟೈಟಾಗಿ ಕಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಯಾಕಂದರೆ ನಾವು ಬ್ಲೌಸ್ ಪೀಸ್ನ ಡೆಕೋರೇಟ್ ಮಾಡುವಾಗ ಅದು ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ. ಅದಾದಮೇಲೆ ಒಂದೇ ಕಲರ್ದು 2 ಬ್ಲೌಸ್ ಪೀಸ್ನ ತೊಗೊಳ್ಬೇಕಾಗತ್ತೆ ನಾವು. ಸೊ ಡಿಸೈನ್ ಇದ್ದರೂ ಪರವಾಗಿಲ್ಲ, ನಿಮ್ಗೆ ಯಾವ ಥರದ್ದು ಇಷ್ಟ ಇರುತ್ತೆ ಆ ಥರದ್ದು ತೊಗೊಂಡು ಈ ಥರ ಜಿಗ್ಜ್ಯಾಕಲ್ಲಿ ನಾವು ಫೋಲ್ಡ್ ಮಾಡಬೇಕಾಗತ್ತೆ. ಯೂಶ್ವಲಿ ನಾವು ಸ್ಕೂಲಲ್ಲಿದ್ದಾಗ ಅಥವಾ ಚಿಕ್ಕವರಿದ್ದಾಗೆಲ್ಲ ಈ ಥರ ಜಿಗ್ಜ್ಯಾಕಲ್ಲಿ ಫೋಲ್ಡ್ ಮಾಡಿ ಫ್ಯಾನ್ ಎಲ್ಲ ಮಾಡ್ಕೊಳ್ತಿದ್ವಲ್ಲ, ಸೊ ಆ ಥರ ಜಿಗ್ಜ್ಯಾಕಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧ ಬ್ಲೌಸ್ ಪೀಸ್ನ ಅರ್ಧ ಮಡಚಿ ಈ ಥರ ಜಿಗ್ಜ್ಯಾಕಲ್ಲಿ ಫೋಲ್ಡ್ ಮಾಡಬೇಕಾಗತ್ತೆ ಫಸ್ಟ್ಗೆ. ಅದಾದಮೇಲೆ ಈ ದೀಪಕ್ಕೆ ನಾವು ಪೆನ್ಸಿಲ್ನ ಏನು ಕಟ್ಟಿದ್ದೀವಿ ಇವಾಗ, ಅದರಿಂದ ಮೇಲಿಂದ ತೊಗೊಂಡು ಕೆಳಗಡೆಗೆ ಬಿಡಬೇಕಾಗತ್ತೆ. ಅಂದರೆ ಇವಾಗ ನಾವು ಹೇಗೆ ಶಾಲ್ ಅಥವಾ ದುಪ್ಪಟ್ಟ ಹಾಕ್ಕೊಳ್ತೀವಿ ಅಲ್ವಾ, ಸೊ ಆ ಥರ ಮೇಲಿಂದ ತೊಗೊಂಡು ಕೆಳಗಡೆಗೆ ಬಿಡಬೇಕಾಗುತ್ತೆ. ಸ್ವಲ್ಪ ಆಲ್ಟ್ರೇಷನ್ ಆ ಕಡೆ ಈ ಕಡೆ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಲೀನಾಗಿ ಆ ದೀಪದ್ದು ಮಧ್ಯಭಾಗ, ಅಂದರೆ ಇವಾಗ ನಾವೇನು ಇಟ್ಕೊಂಡಿದ್ದೀವಲ್ಲ ಆ ರೀಜನಲ್ಲಿ ಕ್ಲೀನಾಗಿ ಇಟ್ಕೊಂಡು ದಾರದಿಂದ ಅದನ್ನು ಸ್ವಲ್ಪ ಟೈ ಮಾಡ್ಕೊಳ್ಳಿ. ನಮಗೆ ಬೇಕಂದರೆ ನಾವು ಇದರಲ್ಲಿ ಡಬಲ್ ಕಲರ್ ಕೂಡ ಮಾಡ್ಕೊಳ್ಬೋದು. ಡಬಲ್ ಕಲರ್ಗೆ ಏನಿಲ್ಲ, ಸಿಂಪಲ್ 2 ಬ್ಲೌಸ್ ಪೀಸ್ನ ಹಾಕ್ಕೊಂಡು ಜಿಗ್ಜ್ಯಾಕಲ್ಲಿ ಫೋಲ್ಡ್ ಮಾಡಬೇಕಾಗತ್ತೆ, ಅಷ್ಟೇನೆ. ಸೊ ದೀಪ ಅಲಂಕಾರ ಬಂದುಬಿಟ್ಟು ಸೀರೆ ಪಂಚೆನೂ ಎಲ್ಲ ಉಡಿಸ್ತಾರೆ, ಬಟ್ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಹಾಗಾಗಿ ನಾವು ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವಾಗ ಮಧ್ಯದಲ್ಲಿ ಕಟ್ಕೊಂಡ ಮೇಲೆ ಆ ಒಂದು ಎಂಡ್ ಏನಿರುತ್ತೆ ಅದನ್ನು ನಾವು ಅದೇ ಸೇಮ್ ಸೈಡ್ದು ಪೆನ್ಸಿಲ್ ಎಂಡ್ಗೆ ನಾವು ಇಟ್ಕೊಂಡು ಪಿನ್ ಹಾಕ್ಕೊಳ್ಬೇಕಾಗತ್ತೆ. ಸೊ ದಟ್ ಇದು ಒಂಥರ ಫ್ಲವರ್ ಶೇಪಲ್ಲಿ ಬರೋ ಥರ ಆಗುತ್ತೆ. ನಮ್ಗೆ ಅಕಸ್ಮಾತ್ ಏನಾದರೂ ಡಬಲ್ ಕಲರಲ್ಲಿ ಬೇಕು ಅಂದರೆ ಇದೇ ಥರ ಲೈಟ್ ಆ್ಯಂಡ್ ಡಾರ್ಕ್ ನೋಡಿಕೊಂಡು ಕಾಂಬಿನೇಷನ್ ನೋಡಿಕೊಂಡು ಬೇಕಿದ್ರೆ ನಾವು ಮಾಡ್ಬೋದು. ಸೊ ಒಂದು ಸೈಡ್ ಮಾಡಿ ಆದಮೇಲೆ ಸೆಕೆಂಡ್ ಸೈಡ್, ಇವಾಗ ಹಿಂದೆಯಿಂದ ನಾವು ತೋರಿಸ್ತಾ ಇದ್ದೀವಿ, ಪಿನ್ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು, ಬಟ್ ಮುಂದೆ ಕಾಣಿಸ್ದೇ ಇರೋ ಥರ ಕ್ಲೀನಾಗಿ ಚಿಕ್ಕದಾಗಿ ಪಿನ್ನ ಹಾಕ್ಕೊಳ್ಳೋದು ಅಷ್ಟೇ. ನೋಡೋದಲ್ಲ ಫ್ರೆಂಡ್ಸ್. ಸೊ ಈ ಥರ ನಾವು ಸಿಂಪಲ್ಲಾಗಿ ದೀಪನ ಡೆಕೋರೇಷನ್ ಮಾಡಿ ಇಟ್ಟಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದೇ ಓಲ್ಡ್ ಸ್ಟೈಲ್ ಖಾಲಿ ದೀಪ ಇಡೋ ಬದಲು ಸ್ವಲ್ಪ ಇನ್ನೋವೇಟಿವ್ ಆಗಿ ಚೆನ್ನಾಗಿ ಅನಿಸುತ್ತೆ. ನಮ್ಗೆ ಬೇಕು ಅಂದರೆ ಮೇಲ್ಗಡೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಫ್ಲವರ್ಸಿಂದ ಡೆಕೋರೇಟ್ ಮಾಡ್ಕೊಳ್ಬೋದು. ಸೊ ಇದೇ ಥರ ನಿಮ್ಮ ಮನೆಯಲ್ಲೂ ದೀಪಕ್ಕೆ ಅಲಂಕಾರ ಮಾಡಿ ದೇವ್ರ ಹತ್ರ ಇಡೀ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.